ರಾಜ್ಯವನ್ನ ಹೆಚ್ಚು ಕಾಲ ಆಡಳಿತ ಮಾಡಿ ದಾಖಲೆ ಬರೆದಂತಹ ಡಿ ದೇವರಾಜು ಅವರ ದಾಖಲೆಯನ್ನ ಮುರಿದಂತಹ ಸಿಎಂ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ರಾಜ್ಯವನ್ನ ಆಳ್ವಿಕೆ ಮಾಡಿ ದಾಖಲೆ ಬರೆದಿದ್ದಾರೆ. ಅವರ ಹುಟ್ಟೂರಾದಂತಹ ಸಿದ್ದರಾಮಯ್ಯ ಉಂಡಿಯಲ್ಲಿ ಸಾಕಷ್ಟು ಅಭಿಮಾನಿಗಳು, ಸ್ನೇಹಿತರು, ಅವರ ಕುಟುಂಬಸ್ಥರಿಂದ ಕೂಡ ಸಂಭ್ರಮ ಮನೆ ಮಾಡಿರುವಂತದ್ದು. ರಾತ್ರಿಯೆಲ್ಲಡೆ CNG ಪಟಾಕಿಯನ್ನು ಹೊಡೆಯುವುದರ ಮುಖಾಂತರವಾಗಿ ಸಂಭ್ರಮ ಮಾಡಿದ್ದಾರೆ. ಈಗ ನಾವು ಅವರ ಹುಟ್ಟೂರು, ಅವರ ಸ್ವಗ್ರಾಮವಾದಂತಹ ಅವರ ಮನೆ ಅಂದ್ರೆ ಹುಟ್ಟಿ ಬೆಳೆದಂತಹ ಮನೆಯ ಮುಂದೆ ನಾವಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರ ಹುಟ್ಟೂರಾದಂತಹ ಸಿದ್ದರಾಮಯ್ಯನ ಉಂಡಿಯಲ್ಲಿರುವಂತಹ ಅವರ ಸ್ವಂತ ಮನೆ ಇದಾಗಿರುವಂತದ್ದು. ಈ ಮನೆಯಲ್ಲಿ ಅವರು ಹುಟ್ಟಿ ಬೆಳೆದಿ ಆಡಿದಂತಹ ಮನೆ ಇದಾಗಿರುವಂತದ್ದು. ಬಹಳ ಹಿಂದಿನ ವರ್ಷಗಳಿಂದಲೂ ಕೂಡ ಹಳೆ ಮನೆ ಇತ್ತು. ಈಗ ಅದನ್ನು ಕೂಡ ಡೆಮಾಲಿಷ್ ಮಾಡಿ ಈಗ ಒಂದು ರಿನೋವೇಷನ್ ಮಾಡಿ ಒಂದು ಹೊಸ ಮನೆಯನ್ನ ಈ ಭಾಗದಲ್ಲಿ ಕಟ್ಕೊಂಡಿದ್ದಾರೆ. 3 ಜನ ಅಂದ್ರೆ 4 ಜನ ಗಂಡು ಮಕ್ಕಳಲ್ಲಿ ಕೂಡ ಸಿದ್ದರಾಮಯ್ಯನವರು 3ನೇ ಮಗ ಆಗಿರುವಂತದ್ದು. ಇದೇ ಗ್ರಾಮದಲ್ಲಿ ಹುಟ್ಟು ಬೆಳೆದು ಸ್ನೇಹಿತರ ಜೊತೆ ಆಟ ಆಡಿ ಇದೇ ಗ್ರಾಮದಲ್ಲಿ ನೇರವಾಗಿ 5ನೇ ತರಗತಿಗೆ ಅಂದ್ರೆ 5ನೇ ತರಗತಿಯಿಂದ ವಿದ್ಯಾಭ್ಯಾಸ ಮಾಡಿ ನಂತರ LLBಗೋಸ್ಕರವಾಗಿ ಉನ್ನತ ವಿದ್ಯಾಭ್ಯಾಸಕ್ಕೆ ಮೈಸೂರಿಗೆ ಹೋಗಿ ನಂತರ MLA ಆಗಿ ಮುಖ್ಯಮಂತ್ರಿಯಾಗಿ ಈಗ ಅತಿ ಹೆಚ್ಚು ಕಾಲ ರಾಜ್ಯವನ್ನ ಆಳಿದಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯನವರಿಗೆ ಇರುವಂತದ್ದು. ಈ ನೆಲೆಯಲ್ಲಿ ಅವರ ಸ್ವಗ್ರಾಮದಲ್ಲಿರುವಂತಹ ಅವರ ಸ್ನೇಹಿತರು ಮತ್ತೆ ಅವರ ಬಂಧು ಬಳಗ ಎಲ್ಲರೂ ಕೂಡ ಸಂಭ್ರಮ ಪಡ್ತಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಅಂದ್ರೆ ಅವರ ಕುಟುಂಬಸ್ಥರು, ಅವರ ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಎಲ್ಲರೂ ಕೂಡ ಖುಷಿಯನ್ನ ಹಂಚ್ಕೊಳ್ತಿದ್ದಾರೆ, ಸಂಭ್ರಮವನ್ನ ಪಡ್ತಿದ್ದಾರೆ. ಹೀಗಾಗಿ ಇಲ್ಲಿರುವಂತಹ ಜನರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಅವರು ಹುಟ್ಟಿ ಬೆಳೆದಂತಹ ಮನೆ ಮುಂದೆ ಕೂಡ ಸಾಕಷ್ಟು ರೀತಿಯಲ್ಲಿ ಸಂಭ್ರಮ ಮಾಡಿದ್ದಾರೆ. ಮತ್ತೆ ಅವರ ಹುಟ್ಟಿ ಬೆಳೆದಂತಹ ಊರಿನಲ್ಲಿರುವಂತಹ ಸಿದ್ದರಾಮೇಶ್ವರ ಅಂದ್ರೆ ಸಿದ್ದರಾಮಯ್ಯನವರ ಅಚ್ಚುಮೆಚ್ಚಿನ ದೇವರಾದಂತಹ ಸಿದ್ದರಾಮಯ್ಯನ ಉಂಡಿಯಲ್ಲಿರುವಂತಹ ಒಂದು ಸಿದ್ದರಾಮೇಶ್ವರ ದೇವರಿಗೆ ಕೂಡ ವಿಶೇಷವಾದ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ಸಂಭ್ರಮ ಪಟ್ಟಿದ್ದಾರೆ. ಈಗ ನಾವೀಗ ಅವರ ಸಹೋದರರು ಈಗ ನಮ್ಮ ಜೊತೆಗಿದ್ದಾರೆ. ಆ ಸಂಭ್ರಮವನ್ನ ಯಾವ ರೀತಿ ಸಂಭ್ರಮ ಪಟ್ಟಿದ್ದಾರೆ, ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದಂತ ಹಿನ್ನೆಲೆ ಕೂಡ ಅವರ ಹುಟ್ಟು ಸಂಭ್ರಮ ಹೇಗಿತ್ತು, ಅವರ ಸಂಭ್ರಮ ಹೇಗಿದೆ, ಅವರ ಸಹೋದರರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದಂತ ಹೆಗ್ಗಳಿಕೆ ಇದೆ. ಹೇಗನ್ಸುತ್ತೆ ಸರ್ ನಿಮ್ಗೆ? ಹೇಗನ್ಸ್ತದಂದ್ರೆ ನಾವು ಅವ್ರಿಗೆ ಇದು ಮಾಡಲಿ ಅಚ್ಚುಕಟ್ಟಾಗಿರ್ಲಿ ಅಂತ ಹೇಳ್ತೀವಿ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಎಲ್ಲ ಆಗಿ ಇನ್ನು ಎಲ್ಲ ಇರಲಿ, ಇನ್ನು ಬಾಕಿದೆಲ್ಲ ಅಧಿಕ ಬಿಟ್ಟರು. ಸರ್, ಈಗ ಅವರು ನೀವೇನಾದ್ರೂ ಕೂಡ ಇದೇ ಹುಟ್ಟೂರಲ್ಲಿ ಬೆಳೆದಿದ್ದಂತವ್ರು, ಚಿಕ್ಕದ್ರಲ್ಲಿ ನೀವೇನಾದ್ರೂ ಕೂಡ ಅನ್ಕೊಂಡಿದ್ರೆ ಈಗ ನಿಮ್ ಜೊತೆ ಬೆಳೆದು ಆಡ್ತಿರ್ತಾರೆ, ನೀವೇನಾದ್ರು ಅನ್ಕೊಂಡಿದ್ರೆ ಈ ತರ ಆಗ್ತಾರೆ ಅಂತ? ಯಾವೆಲ್ಲ ಏನೋ ಕಾಣ್ತಿವೆಲ್ಲ ಇರಲಿ మరి ಅಚ್ಚುಕಟ್ಟಾಗೆಲ್ಲ ನಾವು ಇಲ್ಲ ಹಂಗೆ ಇದ್ದು. ಅವರು ನಮಗೆಲ್ಲ ಆಡಕ ಅವರು ಓದಕ್ಕೆ ಹೋಯ್ತು, ನಾವು ಹೋಯ್ತು, ಇಲ್ಲಿ ಊರಾಗಿರ್ತಿದ್ದು ಇದು ಮಾಡ್ತಿದ್ದೆ ಎಲ್ಲ. ಹಾಂ, 5ನೇ ತರಗತಿಗೆ ಸೇರಿಸ್ಕೊ. ಸರ್, ಈಗ ನಿಮ್ಮ ಸಹೋದರಲ್ಲಿ ಎಷ್ಟು ಜನ ಮಕ್ಕಳು ಸರ್? ನೀವು ಅವ್ರು ಎಷ್ಟನೇವರು ಸರ್? ನಾವು ಗಂಡೈಕಳ ಬೈಕ್ ನಾನು 3ನೇವ, 7 ಹೆಣ್ಣು, 4 ಜನ ಗಂಡು ಮಕ್ಕಳು, 6 ಜನ ಒಟ್ಟು ನಾವು. ಅವ್ರು ಮೇಯ್ಸರ, ಅವರು ಇದು ಮಾಡಾರ, ಎಲ್ಲನೂ ಮಾಡಾರ, ಎಲ್ಲ ಇಲ್ಲೂ ಮಾಡ್ತಿರು, ಗಾದಿಗೆ ಹೋಯ್ತಿರು, ಹೊಲಕ್ಕೆ ಹೋಯ್ತಿರು. ಎಲ್ಲ ನಮ್ಗೆ ಸರಿಯಾಗಿತ್ತು. ಎಲ್ಲ ಜೀವ ಎಲ್ಲ ನಮ್ಗೆ ಸರಿಯಾಗಿ ಇದ್ದು ಎಲ್ಲ. ನೀವೇನಾದ್ರೂ ಕೂಡ MLA ಆಗ್ತಾರೆ, ಮುಖ್ಯಮಂತ್ರಿಗಳಾಗ್ತಾರೆ, MMS ಇದ್ರು ಅಂತ ಹೇಳಿದ್ರಿ, ಅನ್ಕೊಂಡಿದ್ರೆ ಏನಾದ್ರು ಅಂತ? ಈಗ ಮುಖ್ಯಮಂತ್ರಿ ಆಯ್ತದ ಓದ್ತಿದ್ದು, ಹಂಗೆ ಲಾಯರ್ ಆದ್ರು, ಲಾಯರ್ನಿಂದ ಇಸ್ಕಾದ್ರು, ಆಯ್ತರ ಮುಂದೆ ಆದ್ರು ಅಚ್ಚುಕಟ್ಟಾಗಿ ಎಲ್ಲ ಗಣಿಸ್ತಿಲ್ಲ. ಹೇಗಿದೆ ಸರ್ ಈಗ ನಿಮ್ಮ ಅವರ ಒಡನಾಟ? ಮತ್ತೆ ಊರಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ಜನರ ಜೊತೆ ಆಗಿರ್ಬೋದು, ಯಾವ ರೀತಿ ಒಡನಾಟ ಇದೆ ಅಂತ? ಹೆಂಗ್ ಮಾತಾಡಿದ್ರು ಹಂಗೆ ಮಾತಾಡೋದು ಜನರ ಜೊತೆಲ್ವಾ ಈಗಲೂ. ನಾವು ಈಗ ಹಂಗೆ ಮೊದಲು ಹೆಂಗಿದ್ದು ಹಂಗೆ ಆಮಿ. ಸರ್, ಈಗ ಅವರು ಇದು ಗ್ರಾಮ ಸಿದ್ದರಾಮಯ್ಯ ಉಂಡಿ, ಅವ್ರ ಹೆಸರು ಸಿದ್ದರಾಮಯ್ಯ. ಈಗ ಮನೆ ದೇವರು ಕೂಡ ಸಿದ್ದರಾಮೇಶ್ವರ ಅಂತ ಇಟ್ಟಿದ್ರೆ ಏನು ಸರ್ ಅದು ವಿಶೇಷ ಏನು ಅಂತ? ಮನೆದೇವರು ಸಿದ್ದರಾಮೇಶ್ವರ ಅಂತ ನಮ್ಮ ಚಿಕ್ಕಮ್ಮ ಹೆಣ್ದೇವರು, ನಮ್ಮ ಮನೆದೇವರು ಎಲ್ಲ ಅವರು ಬಂದು ಇಲ್ಲಿ ಇರ್ಕ ಕುಣಿತಿರು ಎಲ್ಲ. ಅದೇ ಇರ್ಕ ಕುಣಿತ ಕುಣಿತು ಚೆನ್ನಾಗಿ ಕುಣಿತಿರು. ಸರ್, ಈಗ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಯಾವ ರೀತಿ ಖುಷಿ ಇತ್ತು ನಿಮ್ಗೆ? ಆದ್ರೂ ಖುಷಿ ಅಲ್ವಾ, ಹಂಗೆ ಇದ್ದದ ಖುಷಿ. ಮಿಕ್ಕದ್ದೆಲ್ಲ ಹೈಕಮಾಂಡ್ ಬಿಟ್ಟದು. ಈಗ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತ ದೇವರಾಜು ಅವರ ದಾಖಲೆನ ಕೂಡ ಈಗ ನಿಮ್ಮ ಸಹೋದರರು ಕೂಡ ಮುರಿದಿದ್ದಾರೆ. ಹೇಗನ್ಸುತ್ತೆ ಇದ್ರ ಬಗ್ಗೆ ಅಂತ? ಅಚ್ಚುಕಟ್ಟಾಗಿ ಅವ್ರು ಮಾತಾಡ್ತಾರ, ಅಚ್ಚುಕಟ್ಟಾಗಿ ಅವ್ರಂತ ಹೇಳ್ತೀನಿ. ಆ ಜನ ಆಸೋಳೋದು ಇದು ಎಲ್ಲ ಜನ ಆಸೋಳೋದು. ನಮ್ಗೇನು ಚೆನ್ನಾಗಿರ್ಲಿ ಆಗ್ಲಿ ಮುಖ್ಯಮಂತ್ರಿ ಅನ್ಸುತ್ತಪ್ಪ, ಖುಷಿಯಾಗಿರ್ತೀವಿ ಎಲ್ಲ. ಇಲ್ಲಿ ಏನೋ ಮಾಡಿದ್ರು, ಮಾಡೋಷ್ಟು ಪಟಾಕಿ ಗಿಟಾಕಿ ಹೊಡ್ಕಿದ್ರು, ಇದು ಮಾಡಿದ್ರು. ಅಂದ್ರೆ ನಿಮ್ಮ ಈಗ ಮನೆ ಮಂದಿಗೆಲ್ಲ ಖುಷಿ ಇದೆ, ಇನ್ನೂ ಕೂಡ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಆಸೆ ಪಡ್ತೀರಾ? ಆಸೆ ಇರುತ್ತೆ, ಹಂಗೆ ಇರ್ತದೆ, ಆಸೆ ಇರ್ತದೆ, ಆಗಲಿ ಅಂತ ಆಸೆ ಇರುತ್ತೆ.
ಇಷ್ಟು ಅವರ ಸಹೋದರರ ಮಾತಾಗಿರುವಂತ ಈಗ ಮತ್ತೊಬ್ಬರೀಗ ನಮ್ಮ ಜೊತೆಗಿದ್ದಾರೆ, ಅವರ ಸಹಪಾಠಿಗಳಾದ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಅವರ ಊರಿನಲ್ಲಿ ಅವರ ಒಡನಾಟ ಹೇಗಿತ್ತು ಅಂತ? ಸರ್, ಮಾಮೂಲಿ ವ್ಯವಸಾಯನೂ ಮಾಡ್ತಿದ್ರು, ದನ ಕರೆ ಎಲ್ಲನೂ ಮೇಯಿಸ್ತಿದ್ರು, ಸ್ಕೂಲ್ಗೂ ಹೋಯ್ತಿದ್ರು, ಕಬಡ್ಡಿ ಖೋಖೋ ಎಲ್ಲ ಆಡ್ತಿದ್ರು. ಇಲ್ಲಿ ನಮ್ಮ ಬಾಲ್ಯ ಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಮಾಮೂಲಿ ಓದ್ತಿದ್ರು. ಆಗ ವಕೀಲ ವೃತ್ತಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ವಕೀಲ ವೃತ್ತಿಯಿಂದ ತಾಲೂಕು ಬೋರ್ಡ್ಗೆ ಹೋದರು. ತಾಲೂಕು ಬೋರ್ಡಿಂದ ಪಕ್ಷೇತರಾಗಿ ವಿಧಾನಸಭೆಗೆ ಆಯ್ಕೆ ಆದರು. ಸರ್, ಈಗ ಅವರು ಗ್ರಾಮದಲ್ಲಿ ಎಮ್ಮೆಸ್ಕೊಂಡಿದ್ರು ಅಂತ ಹೇಳಿದ್ರಿ. ಇಲ್ಲಿಂದ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಂತ ರೈತರ ಮಗ ಇವಾಗ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ. ಹೇಗನ್ಸುತ್ತೆ? ಇದು ಜನರ ಆಶೀರ್ವಾದ, ಜನರ ಕರ್ನಾಟಕದ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಅನುಕೂಪ. ಈಗ ನಿಮ್ಮ ಒಡನಾಟ ಸರ್, ಚಿಕ್ಕದ್ರಲ್ಲ ಅವ್ರು ಯಾವ ರೀತಿ ಬೆಳೀತಾ ಇದ್ರು ಇಲ್ಲಿ ಅಂತ? ಇದೇ ಗ್ರಾಮದಲ್ಲಿ ಚೆನ್ನಾಗಿ ಬೆಳಿತಿರು, ಚೆನ್ನಾಗೇ ಮಾತಾಡಿಸ್ತಿರು. ಅಕ್ಕಪಕ್ಕದಲ್ಲೆಲ್ಲ ಹಳ್ಳಿ ಜನಗಳೆಲ್ಲ ಓದು ಬರ ಚೆನ್ನಾಗಿತ್ತು ಅವ್ರಗ. ಬೇರೆ ಅವ್ರೊಂದು ಓದ್ದವ್ರು ಒಬ್ರು ಬರಲಿಲ್ಲ ಮುಂದ್ಕ. ಅವರು ಚೆನ್ನಾಗಿ ಮುಂದೆ ಬಂದ್ರು, ಇನ್ನು ಮುಂದೆ ಬರಬೇಕು ಅಂತ ನಮ್ಮೆಲ್ಲರ ಆಸೆ. ಇಂದ ಸಣ್ಣದಲ್ಲಿ ಆಗಿದ್ದಾರೆ. ಅದು ಹೊಗಳುತ್ತಾ ಜನ ಆದ್ರೆ ಆಶೀರ್ವಾದ ಎಲ್ಲಿ ಗಂಟೆ ಇರುತ್ತಾ ಅಲ್ಲಿ ಗಂಟು ಮುಖ್ಯಮಂತ್ರಿ ಆಗಿರ್ತಾರೆ ಅವರು. ಸರ್, ಈಗ ಅವರು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡ್ತಿದ್ದಾರೆ. ಇನ್ನೂ ಕೂಡ ದೇವರಾಜ್ ಅರಸು ರೆಕಾರ್ಡ್ ಕೂಡ ಮುರಿದಿದ್ದಾರೆ. ರಾತ್ರಿ ಸಂಭ್ರಮಾಚರಣೆ ಹೇಗಿತ್ತು ನಿಮ್ಮ ಗ್ರಾಮದಲ್ಲಿ ಅಂತ? ಸಂಭ್ರಮಾಚರಣೆ ಸಾಮಾನ್ಯ ಅಂದ್ರೆ ಪಟಾಕಿ ಹೊಡೆದ್ರು, ಯುವಕರು ದೇವ್ರ ಪೂಜೆ ಮಾಡಿದ್ರು, ಸಿಹಿ ಹಂಚಿದ್ರು, ಚಿಕನ್ ಬಿರಿಯಾನಿ ಹಂಚಿದ್ರು, ಎಲ್ಲ ಸಂಭ್ರಮ ಮನೆ ಮಾಡಿದ್ವಿ. ಎಲ್ಲ ಸಂತೋಷ ಅವರ. ಇಷ್ಟು ಅವರ ಸಹಪಾಠಿಗಳ ಮಾತಾಗಿರುವಂತದ್ದು. ಅವರ ಸಹೋದರರು ಮತ್ತೆ ಗ್ರಾಮಸ್ಥರು ಎಲ್ಲರೂ ಕೂಡ ಸಂಭ್ರಮಾಚರಣೆ ಪಟಾಕಿಯನ್ನು ಸಿಡಿಸುವುದರ ಮುಖಾಂತರವಾಗಿ, ಸಿಹಿ ಹಂಚುವುದರ ಮುಖಾಂತರವಾಗಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡುತ್ತಿರುವಂತಹ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸುವುದರ ಮುಖಾಂತರವಾಗಿ ಇಡೀ ಅವರ ಹುಟ್ಟೂರಾದಂತಹ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರು, ಅವರ ಕುಟುಂಬಸ್ಥರು ಸಂಭ್ರಮವನ್ನ ಪಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.